ನ್ಯಾಯ ಕೊಡಿ ಅಂತೇಳಿ. ಈ ಥರ ಇನ್ನೆಷ್ಟು ಜನ ಸಚಿವರುಗಳು ಮುಂದಿನ ದಿನಗಳಲ್ಲಿ ನ್ಯಾಯಕ್ಕಾಗಿ ಡಿ ಕೆ ಶಿವಕುಮಾರ್ ಅವ್ರಿಗೆ ಧಮಕಿ ಹಾಕ್ತಾರೋ ಗೊತ್ತಿಲ್ಲ. ಒಟ್ಟಾರೆ ಇವಾಗ ಬಂದಂಥ ಸ್ವೇರಿಂಗ್ ಮಾಡಿ 3 ದಿನಕ್ಕೆ 3 ಬಾಗಿಲು ಹಾಕಿರುವಂಥ ಕಾಂಗ್ರೆಸ್ಸನ್ನು ನೋಡ್ತಾ ಇದ್ದೀರಿ. ಅದ್ರ ಜೊತೆಗೆ ನೆನ್ನೆನೇ ಹೊಸ ಗ್ಯಾರಂಟಿಗಳನ್ನು ಅನೌನ್ಸ್ ಮಾಡಿದ್ದಾರೆ. ದುಡ್ಡು ಎಲ್ಲಿಂದ ತರ್ತಾರೆ ಅದನ್ನು ಎಕ್ಸ್ಪ್ಲೈನ್ ಮಾಡೇ ಇಲ್ಲ. 3 ತಿಂಗಳಿಂದ ಪೆನ್ಷನ್ ಅಮೌಂಟ್ 3 ತಿಂಗಳಿಂದ 3,000 ಕೋಟಿ ಕೊಡಬೇಕು. 3 ತಿಂಗಳಿಂದ ಬಡವರಿಗೆ ಔಷಧಿ ತಗೊಳಕ್ಕೆ ಇದ್ದಂಥ ಆ ಪೆನ್ಷನ್ ಹಣನೂ ಕೂಡ ಬಂದಿಲ್ಲ. ಯಾವುದೇ ಸರ್ಕಾರ ಇಷ್ಟು ಕೆಟ್ಟದಾಗಿ ಪೆನ್ಷನ್ದಾರರಿಗೆ ನಡೆಸ್ಕೊಂಡಿಲ್ಲ. ಇವತ್ತು ಕೂಡ ಬೆಳಗ್ಗೆ ನನ್ನ ಹತ್ರ ಬಂದು ಮನವಿ ಕೊಟ್ಟೋದ್ರು, ಪೆನ್ಷನ್ ಬಂದಿಲ್ಲ ನಮಗೆ ಅಂತೇಳಿ. ಅಂದರೆ ಈ ಸರ್ಕಾರ ಹಣ ಇಲ್ಲ. ಮತ್ತು ಆಡಂಬರದ ಮಾತು, ಡಿ ಕೆ ಶಿವಕುಮಾರ್ದು ದಿನ ಒಂದೊಂದು ಆಡಂಬರ. ಬ್ರ್ಯಾಂಡ್ ಬೆಂಗಳೂರು ಅಂತ ಒಂದು ಆಡಂಬರ, ಬೆಂಗಳೂರನ್ನು ವಿಶ್ವಮಟ್ಟಕ್ಕೆ ತೊಗೊಂಡೋಗ್ತೀನಿ ಅಂತ ಆಡಂಬರ. 3 ವರ್ಷದಿಂದ ಏನು ಮಾಡ್ದಪ್ಪ ಬೆಂಗಳೂರಿಗೆ? ಏನೂ ಇಲ್ಲ. ಗಾರ್ಬೇಜ್ ಸಿಟಿ ಮಾಡಾಕ್ದೆ, ಹಳ್ಳಗಳ ಸಿಟಿ ಮಾಡಾಕ್ದೆ, ಪಾಟೋಲ್ ಮಾಡಾಕಿದ್ರಿ. ಇವಾಗ ಬೇರೆ ಹೊಸ್ದಾಗಿ ಅದು ಮಾಡ್ತೀನಿ ಇದು ಮಾಡ್ತೀನಿ. ಏನು ನೆನೆ ಏನು ರೌಡಿಗಳೆಲ್ಲ ನಿಗ್ರಹ ದಳ ಅಂತೆ. ಎಲ್ಲರೂ ನಗ್ತಾವ್ರೆ, ಇಡೀ ಬೆಂಗಳೂರಲ್ಲಿ ಇಡೀ ಕರ್ನಾಟಕದಲ್ಲಿ ನಗ್ತಾವ್ರೆ. ರೌಡಿಗಳ ನಿಗ್ರಹ ಅಂತೆ. ಯಾರಿಂದ? ಹರಿಪ್ರಸಾದ್ ಅವರಿಂದ, ಡಿ ಕೆ ಶಿವಕುಮಾರಿಂದ ರೌಡಿಗಳ ನಿಗ್ರಹ ಸಾಧ್ಯನಾ? ನೀವೇ ಹೇಳಿ, ಸಾಧ್ಯನಾ? ಯಾರಾದರೂ ನಂಬ್ತಾರ? ಅದರಿಂದ ನನಗನ್ಸ್ತೈತೆ ಇವರು ಹೇಳೋದು ಬೊಗಳೆ, ಬಿಡ್ತಾ ಇರೋದೆಲ್ಲ ಬೊಗಳೆ. ಯಾವುದೂ ಇದು ಸಾಕಾರ ಆಗಲ್ಲ. ಇಲ್ಲಿ ಡಿ ಕೆ ಶಿವಕುಮಾರ್ ಮಾಡಿರೋದು, ಈ ರಾಹುಲ್ ಗಾಂಧಿ ಬಂದಿದ್ದಾರಲ್ಲ, ಆ ದುಡ್ಡು ವಸೂಲಿ ಮಾಡ್ಕೊಂಡು ಹೋಗೋಕ್ಕಷ್ಟೇ. ಇವ್ರು ದುಡ್ಡು ಕೊಡಬೇಕು, ಅವ್ರು ವಸೂಲಿ ಮಾಡ್ಕೊಂಡು ಹೋಗ್ಬೇಕು, ಅಷ್ಟೇ ಇದು. ಇದೆಲ್ಲ ನೋಡ್ತಾ ಇದ್ರೆ ಕಾಂಗ್ರೆಸ್ ಒಡೆದ ಮನೆ ಆಗಿರೋದು. ಸರ್ಕಾರ ಬಿದ್ದೋಗ್ತೈತೆ. ಮಧ್ಯಂತರ ಚುನಾವಣೆ ಬಂದರೂ ಆಶ್ಚರ್ಯ ಬೀಳಬೇಡಿ. ಮಧ್ಯಂತರ ಚುನಾವಣೆಯೂ ಖಚಿತ. ಡಿ ಕೆ ಶಿವಕುಮಾರ್ ಮಾತಲ್ಲೇ ಹೇಳೋದಾದರೆ ಖಚಿತ. ಇಷ್ಟು ಗೊಂದಲ ಇರೋದು, ಗೊಂದಲದ ಗೂಡಾಗಿ ಯಾವ್ಯಾವ ಮಂತ್ರಿಗಳು ರಾಜೀನಾಮೆ ಕೊಟ್ಟು ಎಲ್ಲೆಲ್ಲಿ ಹೋಗ್ತಾರೋ ಗೊತ್ತಿಲ್ಲ. ಅಂದರೆ ಮುಂದಿನ ದಿನಗಳಲ್ಲಿ ಮುಂದೆ 2028 ಚುನಾವಣೆಗೆ ಕಾಂಗ್ರೆಸ್ ಒಗ್ಗಟ್ಟಾಗಿ ಜನಗಳ ಮುಂದೆ ಬರಲ್ಲ ಅನ್ನೋದು ಇದರಿಂದ ಸ್ಪಷ್ಟ ಆಗ್ತದೆ.